ಕಮಲಿ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಕಮಲವ್ವ, ನಮ್ಮೂರ್ ಗೌರಿ ಕಣವ ನೀನು. ಬೆಟ್ಟದಷ್ಟ ಆಸೆ ಇಟ್ಕೊಂಡು ಹೊಂಟೆ. ಮಹಾಲಕ್ಷ್ಮಿ ತರ ಮನೆ ಬೆಳಗ್ತಾ ಇದೀಯ. ಲಕ್ಷ್ಮಿ ಕಾಲ್ಗುಣ ಹೊತ್ತವಳು ಕಣವ ನೀನು. ಮತ್ತೆ ನಮ್ಮೂರಿಗೆ ಬಂದಿದೀಯ. ಖಂಡಿತ ಒಳ್ಳೇದಾಗತ್ತೆ. ಎಲ್ಲನೂ ನಿಮ್ಮ ಆಶೀರ್ವಾದ ಕಣವ. ಸರಿ, ಮತ್ತೆ ಎಲ್ಲಿ ಆ ಅರ್ಶನ ಕುಂಕುಮನ ಗೌರಮ್ಮನ ಗಿಡ. ಅತ್ತೆಮ್ಮ, ನೀವೇ ಮೊದಲು ಗೌರಮ್ಮಂಗೆ ಪೂಜೆ ಮಾಡಿ. ಬೇಡ ಕಮಲಿ, ಈ ಊರಿನ ಮಗಳು ನೀನು. ನಿನ್ ಕೈಯಿಂದಾನೇ ಮೊದಲು ಪೂಜೆ ಆಗ್ಲಿ. ತಗೋ, ಪೂಜೆ ಮಾಡಿ. ಎಷ್ಟು ಪುಣ್ಯ ಮಾಡಿದ್ಯವ್ವ ನೀನು. ತಾಯಿ ತರ ನೋಡ್ಕೊಳ್ಳೋ ಅತ್ತಿ ಸಿಕ್ಕಿದ್ದಾರೆ. ಪೂಜೆ ಮಾಡವ. ಗಂಗಕ್ಕ, ಗಂಗಕ್ಕ, ಏನ್ಲ ಪುಟ್ರಾಜ? ನಿಮ್ ಜಮೀನ್ ಹತ್ತ ಬಂದಿ ಟೇಪ್ ಇಟ್ಕೊಂಡು ಅಳತೆ ತಗತ್ತವ್ರೆ. ಅದೇನೋ ಕಟ್ಟಿಸ್ತಾರಂತೆ, ಅದುಮ್ಮ ಹೇಳುಮ ಅಂತ ಬಂದೆ. ಗಂಗಕ್ಕ, ನಿಮ್ ಜಮೀನ್ ಅಳ್ತಾ ಆಗ್ತಾವ್ರ? ಯಾರು? ಏನ್ ಇಸ್ಯ ಇದು? ನಂಗೂ ಗೊತ್ತಿಲ್ಲ ಕಣವ. ಇದೇನಿದು ಅಸಾಗ್ರಾಚಾರ? ಅಯ್ಯೋ ಶಿವನೇ. ಅಯ್ಯೋ ಗಂಗಕ್ಕ, ನಾನು ಬರ್ತೀನಿ. ಕಮಲಿ, ಇದೇನಿದು? ಪೂಜೆನ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ಯಾ? ಪೂಜೆ ಮುಂದುವರ್ಸು. ಅಲ್ಲ ಅತ್ತೆಮ್ಮ, ಅಲ್ಲಿ ಗಂಗಕ್ಕನ ಹೊಲ್ದಾಗೆ ಯಾರು ಬಂದವರೋ ಏನ್ ಇಸಿ ಆಗೋಯ್ತೋ ಗೊತ್ತಿಲ್ಲ. ಅವ್ರ ಸಂಸಾರಕ್ಕೆ ನನ್ನ ತೊಂದ್ರೆ ಆದ್ರೆ? ಹಾಗೆಲ್ಲ ಏನೂ ಆಗಲ್ಲ ಕಮಲಿ. ಇಲ್ಲಿ ನೋಡಿ, ಎಲ್ರೂ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಈ ಹಳ್ಳಿಲಿ ಯಾವುದೇ ಜಮೀನಾಗಿರ್ಲಿ, ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿಮ್ಮಗಳ ಅನುಮತಿ ಇಲ್ಲದೆ ಯಾರು ಬಂದು ನಿಮ್ಮ ಜಮೀನನ್ನ ಕೊಂಡ್ಕೊಳ್ತಾರೋ ನಾನು ನೋಡೇ ಬಿಡ್ತೀನಿ. ಒಂದು ವೇಳೆ ಪರಿಸ್ಥಿತಿ ಏನಾದ್ರೂ ಕೈ ಮೀರಿ ಹೋದ್ರೆ ಕಮಲಿ ಮಾತ್ರ ಅಲ್ಲ, ನಾನು ನಿಮ್ಗಳ ಜೊತೆ ನಿಂತು ನಿಮ್ಗೆ ನ್ಯಾಯ ಸಿಗೋ ಹಾಗೆ ಮಾಡ್ತೀನಿ. ಆದ್ರೆ ದಯವಿಟ್ಟು ಈಗ ಪೂಜೆ ಮಾತ್ರ ಅರ್ಧಕ್ಕೆ ನಿಲ್ಲೋದು ಬೇಡ. ಕಮಲಿ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.